ನಮಸ್ಕಾರ. ನಿಮ್ಗೆ ಯಾವಾಗ್ಲಾದ್ರೂ ದಿನಪೂರ್ತಿ ಸುಸ್ತಾದಾಗೆ ಅನಿಸ್ತಾ? ಅಥವಾ ಆರೋಗ್ಯದಲ್ಲಿ ಏನೂ ಸರಿಯಿಲ್ಲ, ಆದ್ರೆ ಅದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ನಿಮಗಾಗಿಯೇ. ನಾವು ನಾರ್ಮಲ್ ಅಂದ್ಕೊಂಡಿರೋ 5 ಅಭ್ಯಾಸಗಳು ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯವನ್ನ ಹೇಗ ಹಾಳು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮ್ಮ ಆರೋಗ್ಯ ಸರಿ ಮಾಡ್ಕೋಬೇಕು ಅಂದ್ರೆ ನಾವು ಹೊಸದಾಗಿ ಏನನ್ನೋ ಮಾಡೋದಿಕ್ಕಿಂತ ಈಗಾಗ್ಲೇ ಮಾಡ್ತಿರೋ ಕೆಲವೊಂದು ಅಭ್ಯಾಸಗಳನ್ನ ಬಿಟ್ಟುಬಿಡೋದೇ ಉತ್ತಮ ಅಲ್ವಾ? ನಾವು ದಿನನಿತ್ಯ ಮಾಡೋ ಸಾಮಾನ್ಯ ಕೆಲಸಗಳೇ ನಮ್ಮ ಆರೋಗ್ಯಕ್ಕೆ ದೊಡ್ಡ ಶತ್ರು ಆಗಿರ್ಬೋದಾ? ಇದೇ ನೋಡಿ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮುಖ್ಯವಾದ ಅಂಶ. ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದು ಅಂದ್ರೆ ಹೊಸ ಹೊಸ ಸಪ್ಲಿಮೆಂಟ್ಸ್ ತಗೊಳ್ಳೋದಲ್ಲ, ಬದಲಿಗೆ ನಮಗೆ ಹಾನಿ ಮಾಡುವ ಅಭ್ಯಾಸಗಳನ್ನ ಕೈಬಿಡೋದು. ಇದು ಅಷ್ಟೊಂದು ಕಷ್ಟದ ಕೆಲಸವೇನಲ್ಲ. ಕೇವಲ 30 ದಿನ ಈ ಚಾಲೆಂಜನ್ನು ನೀವು ಒಪ್ಕೊಂಡ್ರೆ ನಿಮ್ಮಲ್ಲಿ ಆಗೋ ಬದಲಾವಣೆಯನ್ನ ನೀವೇ ನೋಡ್ತೀರಾ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಅಭ್ಯಾಸದ ಬಗ್ಗೆ ಮಾತಾಡೋಣ. ಇದು ಇವತ್ತಿನ ದಿನಗಳಲ್ಲಿ ತುಂಬಾನೇ ಸಾಮಾನ್ಯ ಆಗ್ಬಿಟ್ಟಿದೆ. ತಡವಾಗಿ ರಾತ್ರಿ ಊಟ ಮಾಡೋದು. ಈ ಸ್ಲೈಡನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ರಾತ್ರಿ ಊಟದ ವಿಷಯಕ್ಕೆ ಬಂದ್ರೆ ನೀವು ಏನು ತಿಂತೀರಾ ಅಥವಾ ಎಷ್ಟು ತಿಂತೀರಾ ಅನ್ನೋದಕ್ಕಿಂತ ಯಾವಾಗ ತಿಂತೀರಾ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಆಶ್ಚರ್ಯ ಅನಿಸ್ತಿದ್ಯಾ? ಹೌದು, ಯಾಕಂದ್ರೆ ರಾತ್ರಿ ಹೊತ್ತು ನಮ್ಮ ದೇಹದ ಗಡಿಯಾರ ಬೇರೆ ರೀತಿ ಕೆಲಸ ಮಾಡುತ್ತೆ. ಅದರ ಗಮನ ಜೀರ್ಣ ಮಾಡೋದಕ್ಕಿಂತ ದೇಹವನ್ನು ರಿಪೇರಿ ಮಾಡೋದ್ರ ಕಡೆಗೆ ಇರುತ್ತೆ. ನಾವು ತಡವಾಗಿ ಊಟ ಮಾಡಿದಾಗ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಶುರುವಾಗತ್ತೆ. ನಮ್ಮ ದೇಹ ರಿಪೇರಿ ಕೆಲ್ಸನೇ ಮಾಡಲ್ಲ, ಬದಲಿಗೆ ಇಡೀ ರಾತ್ರಿ ಜೀರ್ಣ ಮಾಡೋದ್ರಲ್ಲೇ ಕಳೆದುಬಿಡುತ್ತೆ. ಇದರಿಂದ ಏನಾಗತ್ತೆ? ಇನ್ಸುಲಿನ್ ಮಟ್ಟ ಹೆಚ್ಚಾಗೇ ಇರುತ್ತೆ, ಫ್ಯಾಟ್ ಬರ್ನ್ ಆಗೋದೇ ಇಲ್ಲ. ಇದರ ನೇರ ಪರಿಣಾಮ ಅಂದ್ರೆ ನಿದ್ದೆ ಸರಿ ಬರಲ್ಲ, ಬೆಳಿಗ್ಗೆ ಎದ್ದಾಗ ಸುಸ್ತು ಮತ್ತು ದೇಹ ಭಾರವಾದ ಹಾಗೆ ಅನ್ಸುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ತುಂಬಾನೇ ಸಿಂಪಲ್. ರಾತ್ರಿ 8:30 ಆದ್ಮೇಲೆ ಕಿಚನ್ಗೆ ಹೋಗ್ಬೇಡಿ. ಮಲ್ಗೋಕೆ ಕನಿಷ್ಠ 2-3 ಗಂಟೆ ಮುಂಚೆ ಊಟ ಮಾಡಿ ಮುಗಿಸಿ. ಮೊದಲ ಕೆಲ ದಿನ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ನೆನ್ಪಿಡಿ, ಅದು ನಿಜವಾದ ಹಸಿವಲ್ಲ, ಅದು ಕೇವಲ ಒಂದು ಅಭ್ಯಾಸ ಅಷ್ಟೇ. ಈಗ ಬರೋಣ ನಮ್ಮ ಎರಡನೇ ಅಭ್ಯಾಸಕ್ಕೆ. ಇದು ನಮ್ಮನ್ನ ಸುಲಭವಾಗಿ ಯಾಮಾರಿಸುವ ಒಂದು ಕೆಟ್ಟ ಅಭ್ಯಾಸ. ಅದೇ ದ್ರವರೂಪದಲ್ಲಿರೋ ಸಕ್ಕರೆ, ಅಂದ್ರೆ ಶುಗರಿ ಡ್ರಿಂಕ್ಸ್. ಈ ಮಾತನ್ನ ನಾವೆಲ್ಲ ಕೇಳಿದೀವಿ, ಕೆಲವೊಮ್ಮೆ ಹೇಳಿದೀವಿ ಅಲ್ವಾ? ಕೋಲಾ, ಪೆಪ್ಸಿ ಕೆಟ್ಟದ್ದು ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಪ್ಯಾಕ್ ಮಾಡಿದ ಫ್ರೂಟ್ ಜ್ಯೂಸ್ಗಳು, ಎನರ್ಜಿ ಡ್ರಿಂಕ್ಸ್ ಅಥವಾ ಸಿಹಿ ಹಾಕಿದ ಐಸ್ಡ್ ಟೀ ಇವೆಲ್ಲ ಕೂಡ ಅಷ್ಟೇ ಅಪಾಯಕಾರಿ. ಇದೊಂದು ಆರೋಗ್ಯಕರ ಪಾನೀಯದ ಬಗ್ಗೆ ಇರೋ ದೊಡ್ಡ ಸುಳ್ಳು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸತ್ಯ ಏನು ಅಂದ್ರೆ, ದ್ರವರೂಪದಲ್ಲಿರೋ ಸಕ್ಕರೆ ನಮ್ಮ ದೇಹಕ್ಕೆ ಅತ್ಯಂತ ಅಪಾಯಕಾರಿ. ಯಾಕಂದ್ರೆ ನಾವೇನಾದ್ರೂ ತಿಂದಾಗ ಅದು ಜೀರ್ಣ ಆಗ್ಬೇಕು, ಆದ್ರೆ ಈ ದ್ರವ ಸಕ್ಕರೆಗೆ ಜೀರ್ಣಕ್ರಿಯೆನೇ ಬೇಕಾಗಿಲ್ಲ. ಇದು ನೇರವಾಗಿ ನಮ್ಮ ರಕ್ತಕ್ಕೆ ಸೇರ್ಕೊಂಡು ಶುಗರ್ ಲೆವೆಲ್ ಅನ್ನ ಒಂದೇ ಸಾರಿ ಹೆಚ್ಚಿಬಿಡುತ್ತೆ. ಇದರಿಂದ ನಮ್ಮ ಲಿವರ್ ಮೇಲೆ ಒತ್ತಡ ಬೀಳುತ್ತೆ, ಮತ್ತೆ ಸಿಹಿ ತಿನ್ಬೇಕು ಅಂತ ಅನ್ಸೋಕ್ ಶುರುವಾಗುತ್ತೆ. ನಮ್ಮ ಮೂರನೆಯ ಅಭ್ಯಾಸ. ಇದು ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ಬಹುತೇಕ ಎಲ್ರಿಗೂ ಅನ್ವಯಿಸುತ್ತೆ. ಘಂಟೆಗಟ್ಲೆ ಒಂದೇ ಕಡೆ ಕೂತಿರೋದು. ಇದನ್ನ ತಜ್ಞರು ಹೊಸ ಸಿಗರೇಟು ಅಂತಾನೆ ಕರೀತಾರೆ. ಅಂದ್ರೆ ಇದು ಅಷ್ಟೊಂದು ಅಪಾಯಕಾರಿ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ನೀವು ಬೆಳಗ್ಗೆ 1 ಗಂಟೆ ವ್ಯಾಯಾಮ ಮಾಡಿದ್ರೂ ಸರಿ, ದಿನಪೂರ್ತಿ 8 ಗಂಟೆ ಕೂತೇ ಇದ್ರೆ ಆ ವ್ಯಾಯಾಮದ ಹೆಚ್ಚಿನ ಲಾಭ ಸಿಗೋದೇ ಇಲ್ಲ. ಅಂದ್ರೆ ಸಮಸ್ಯೆ ಇರೋದು ವ್ಯಾಯಾಮದ ಕೊರತೆಯಿಂದಲ್ಲ, ಬದಲಿಗೆ ನಿರಂತರವಾಗಿ ಕೂತಿರೋದ್ರಿಂದ. ನಮ್ಮ ದೇಹವನ್ನ ಚಲನೆಗಾಗಿ ವಿನ್ಯಾಸ ಮಾಡಿರೋದು, ಒಂದೇ ಕಡೆ ಕೂರೋಕಲ್ಲ. ಈ ನಂಬರ್ 30, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಆರೋಗ್ಯವನ್ನ ಕಾಪಾಡೋ ಒಂದು ಮ್ಯಾಜಿಕ್ ನಂಬರ್ ಇದ್ದಾಗೆ. ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ಗೊತ್ತಾ? ಆ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಪ್ರತಿ 30 ನಿಮಿಷಕ್ಕೊಮ್ಮೆ ಚಲಿಸೋದು. ಹೌದು, ಅಷ್ಟೇ. ನಿಮ್ಮ ಫೋನಲ್ಲಿ ಒಂದು ಅಲಾರಂ ಇಟ್ಕೊಳ್ಳಿ. ಪ್ರತಿ 30 ನಿಮಿಷಕ್ಕೆ ಎದ್ದು ಕೇವಲ 2-3 ನಿಮಿಷ ಆಫೀಸಲ್ಲೇ ಆಗ್ಲಿ ಮನೆಯಲ್ಲೇ ಆಗ್ಲಿ ಅತ್ತಿತ್ತ ಓಡಾಡಿ. ಇದರಿಂದ ನಿಮ್ಮ ಮೆಟಬಾಲಿಸಂ ಮತ್ತು ಮೆದುಳಿನ ಕಾರ್ಯಕ್ಷಮತೆ ಎರಡೂ ಚುರುಕಾಗುತ್ತೆ. ಈಗ ನಮ್ಮ ಕೊನೆಯ 2 ಅಭ್ಯಾಸಗಳಿಗೆ ಬರೋಣ. ಇವೆರಡೂ ಒಂದಕ್ಕೊಂದು ಸಂಬಂಧ ಹೊಂದಿವೆ. ಒಂದು ನಿದ್ರೆಯನ್ನ ಕಡೆಗಣಿಸೋದು, ಇನ್ನೊಂದು ಒತ್ತಡದಲ್ಲಿ ಸಿಕ್ಕಿದ್ದೆಲ್ಲ ತಿನ್ನೋದು. ಇವೆರಡೂ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರ್ತವೆ. ನಿದ್ರೆ ಅನ್ನೋದು ಸಾಲ ಅಲ್ಲ, ಅದನ್ನ ವೀಕೆಂಡಲ್ಲಿ ಜಾಸ್ತಿ ನಿದ್ದೆ ಮಾಡಿ ತೀರಿಸೋಕೆ ಆಗಲ್ಲ. ಈ ಮಾತು ಎಷ್ಟು ಸತ್ಯ ಅಲ್ವಾ? ವಾರದ ದಿನಗಳಲ್ಲಿ ಕಡಿಮೆ ನಿದ್ದೆ ಮಾಡಿ ಶನಿವಾರ ಭಾನುವಾರ ಜಾಸ್ತಿ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾವು ಅನ್ಕೋತೀವಿ. ಆದ್ರೆ ಅದು ತಪ್ಪು. ಪ್ರತಿದಿನದ ಆಳವಾದ ನಿದ್ರೆಯಲ್ಲೇ ನಮ್ಮ ಹಾರ್ಮೋನ್ಗಳು ಸಮತೋಲನಕ್ಕೆ ಬರೋದು ಮತ್ತು ನಮ್ಮ ಮೆದುಳಿಗೆ ನಿಜವಾದ ವಿಶ್ರಾಂತಿ ಸಿಗೋದು. ಯಾವಾಗ ನಿದ್ದೆ ಸರಿ ಇರಲ್ವೋ ಆಗ ಒತ್ತಡ ಹೆಚ್ಚಾಗುತ್ತೆ. ಒತ್ತಡ ಹೆಚ್ಚಾದಾಗ ನಾವು ಅನಾರೋಗ್ಯಕರ ಆಹಾರದ ಕಡೆಗೆ ಹೋಗ್ತೀವಿ.
ಇದನ್ನೇ ಭಾವನಾತ್ಮಕ ತಿನ್ನುವಿಕೆ ಅಂತ ಹೇಳೋದು. ಬೇಸರವಾದಾಗ, ಟೆನ್ಷನ್ ಆದಾಗ ನಮ್ಮ ಮೆದುಳು ತಕ್ಷಣಕ್ಕೆ ಸಮಾಧಾನ ಕೊಡೋ ಆಹಾರವನ್ನ ಹುಡುಕುತ್ತೆ. ಆದ್ರೆ ಇದನ್ನ ನಿಲ್ಲಿಸೋಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಮುಂದಿನ ಸಾರಿ ನಿಮಗೆ ಒತ್ತಡದಿಂದ ಏನಾದ್ರೂ ತಿನ್ಬೇಕು ಅಂತ ಅನ್ಸಿದಾಗ ಒಂದೇ ಒಂದು ಕ್ಷಣ ನಿಂತು ಈ ಪ್ರಶ್ನೆಯನ್ನ ನಿಮ್ಗೆ ನೀವೇ ಕೇಳ್ಕೊಳ್ಳಿ, ನನಗೆ ನಿಜವಾಗಿಯೂ ಹಸಿವಾಗಿದೆಯಾ ಅಂತ. 100ಕ್ಕೆ 90 ಸಲ ನಿಮ್ಮ ಉತ್ತರ ಇಲ್ಲ ಅಂತನೇ ಇರುತ್ತೆ. ಅದು ಹಸಿಯಲ್ಲ, ಅದು ಕೇವಲ ಒಂದು ಭಾವನಾತ್ಮಕ ಬಯಕೆ. ಆವಾಗ ಒಂದು ಲೋಟ ನೀರು ಕುಡೀರಿ ಅಥವಾ ಹೊರಗಡೆ ಒಂದು ವಾಕ್ ಮಾಡಿ ಬನ್ನಿ. ಸರಿ, ನಾವೀಗ 5 ಮುಖ್ಯವಾದ ಅಭ್ಯಾಸಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ತಿಳಿದುಕೊಂಡಿದ್ದನ್ನ ಆಚರಣೆಗೆ ತರೋ ಸಮಯ. ಇದೋ ನಿಮ್ಗಾಗಿ ಒಂದು 30 ದಿನದ ಚಾಲೆಂಜ್. ಈಗ ನಿಮಗೊಂದು ಸವಾಲು. ಈ 5 ಅಭ್ಯಾಸಗಳಲ್ಲಿ ಎಲ್ಲಾ 5 ಒಟ್ಟಿಗೆ ಬಿಡಬೇಕಾಗಿಲ್ಲ. ಕೇವಲ ಯಾವುದಾದ್ರೂ 2 ಮುಂದಿನ 30 ದಿನಗಳ ಕಾಲ ಬಿಡೋಕೆ ಪ್ರಯತ್ನಿಸಿ. ಅದು ತಡರಾತ್ರಿ ಊಟ ಮತ್ತು ಸಿಹಿ ಪಾನೀಯಗಳಾಗಿರ್ಬೋದು, ಅಥವಾ ಗಂಟೆಗಟ್ಲೆ ಕೂರೋದು ಮತ್ತು ನಿದ್ದೆಯನ್ನ ಸರಿ ಮಾಡ್ಕೊಳ್ಳೋದು ಆಗಿರ್ಬೋದು. ಒಂದು ಸಣ್ಣ ಹೆಜ್ಜೆ ಒಂದು ದೊಡ್ಡ ಬದಲಾವಣೆಯನ್ನ ತರಬಹುದು. ಕೊನೆಯದಾಗಿ ಈ ಮಾತನ್ನ ನೆನ್ಪಿಡಿ, ನಮ್ಮ ಆರೋಗ್ಯ ಒಂದೇ ದಿನದಲ್ಲಿ ಹಾಳಾಗಲ್ಲ. ಅದು ದಿನನಿತ್ಯದ ಸಣ್ಣ ಸಣ್ಣ ಕೆಟ್ಟ ಅಭ್ಯಾಸಗಳಿಂದ ನಿಧಾನವಾಗಿ ಹಾಳಾಗತ್ತೆ. ಹಾಗೇನೆ ಅದನ್ನ ಸರಿ ಮಾಡ್ಕೊಳ್ಳೋಕೂ ಸಹ ದಿನನಿತ್ಯದ ಸಣ್ಣ ಸಣ್ಣ ಒಳ್ಳೆ ಅಭ್ಯಾಸಗಳೇ ಬೇಕು. ಅದಕ್ಕೆ ಪರ್ಫೆಕ್ಟ್ ಆಗೋ ಕಾಯ್ಬೇಡಿ, ಇವತ್ತೇ ಈಗಲೇ ಶುರು ಮಾಡಿ. ಈ ಬದಲಾವಣೆಯ ಪಯಣದಲ್ಲಿ ನೀವೊಬ್ಬರೇ ಇಲ್ಲ. ನಿಮ್ಮ ಅನುಭವಗಳನ್ನ ಹಾಗೂ ನೀವು ಯಾವ 2 ಅಭ್ಯಾಸಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ಸ್ನಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯೋಗ ಆಯ್ತು ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ, ಹಾಗೂ ಇದೇ ಥರದ ಇನ್ನಷ್ಟು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.